Hi friends, welcome to Ranju Nagraj YouTube channel. ಬನ್ನಿ ಇವತ್ತಿನ ವಿಡಿಯೋದಲ್ಲಿ ನಾವು ಭಾರತೀಯ ರೈಲ್ವೆ ಇಲಾಖೆಯಲ್ಲಿ ಹೊಸ ನೇಮಕಾತಿ ಅಧಿಸೂಚನೆಯನ್ನು ಪ್ರಕಟಿಸಿದೆ. ಇದ್ರ ಬಗ್ಗೆ ತಿಳಿತಾ ಹೋಗೋಣ. ಯಾವುದೋ ಈ ಜಾಬ್ ಅಂದರೆ ಫೀಲ್ಡ್ ವರ್ಕರ್ ಮತ್ತು ವಿವಿಧ ಹುದ್ದೆಗಳು ಅಂತ ಹೇಳಿದ್ದಾರೆ. 1376 ಹುದ್ದೆಗಳು ಖಾಲಿ ಇದೆಯಂತೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿತಾ ಹೋಗೋಣ. ಈ ಜಾಬ್ ಬಗ್ಗೆ ಹೆಚ್ಚಿನ ಮಾಹಿತಿ ತಿಳಿಯೋದಕ್ಕಿಂತ ಮುಂಚೆ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಇದರಿಂದ ನಿಮಗೆ ನಾನು ಹಾಕೋ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ಬರ್ತಾ ಹೋಗುತ್ತೆ. ಹಾಗೆ ನಿಮ್ಮ ಈ ಉದ್ಯೋಗ ಮಾಹಿತಿಯನ್ನು ನೀವು ಅಷ್ಟೇ ಅಲ್ಲ, ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ. ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು. ಬನ್ನಿ ಈ ಉದ್ಯೋಗ ಮಾಹಿತಿಯನ್ನು ತಿಳಿತಾ ಹೋಗೋಣ. ರೈಲ್ವೆ ಇಲಾಖೆಯಲ್ಲಿ 1376 ಖಾಲಿ ಹುದ್ದೆಗಳಿಗೆ ಅರ್ಜಿ ಆಹ್ವಾನ. RRB ನರ್ಸಿಂಗ್ ಸೂಪರಿಡೆಂಟ್ ರಿಕ್ರೂಟ್ಮೆಂಟ್ 2024, RRB ರಿಕ್ರೂಟ್ಮೆಂಟ್ 2024 ಅಪ್ಲೈ ಆನ್ಲೈನ್ ಫಾರ್ 1376 ನರ್ಸಿಂಗ್ ಸೂಪರಿಡೆಂಟ್ ಪ್ಯಾರಾಮೆಸ್ಟಿಕ್ ಪೋಸ್ಟಸ್ಸು. ಭಾರತೀಯ ರೈಲ್ವೆ ನೇಮಕಾತಿ ಮಂಡಳಿ RRB ತನ್ನ ಪ್ಯಾರಾಮೆಡಿಕಲ್ ವಿಭಾಗದಲ್ಲಿ ವಿವಿಧ ಹುದ್ದೆಗಳ ನೇಮಕಾತಿಗಾಗಿ 2024 ಅಧಿಸೂಚನೆಯನ್ನು ಬಿಡುಗಡೆ ಮಾಡಿದೆ. ಈ ನೇಮಕಾತಿಯು ವಿವಿಧ ಹುದ್ದೆಗಳಿಗಾಗಿ 1376 ಖಾಲಿ ಸ್ಥಾನಗಳಿವೆ. ಆಸಕ್ತ ಮತ್ತು ಅರ್ಹ ಅಭ್ಯರ್ಥಿಗಳು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಬಹುದಾಗಿದೆ. ಕೆಳಗೆ ಮಾಹಿತಿಯನ್ನು ನೋಡ್ತಾ ಹೋಗೋಣ. ಭಾರತೀಯ ರೈಲ್ವೆ ನೇಮಕಾತಿ ಮಂಡಳಿ ಹೊಸ ನೇಮಕಾತಿ ಅಧಿಸೂಚನೆ. ಆಸಕ್ತ ಮತ್ತು ಅರ್ಹ ಅಭ್ಯರ್ಥಿಗಳು ಸದರಿ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ದಿನಾಂಕದೊಳಗೆ ಅರ್ಜಿ ಸಲ್ಲಿಸಿ. ಈ ಹುದ್ದೆಗಳಿಗೆ ಅಗತ್ಯವಿರುವ ವಿದ್ಯಾರ್ಹತೆ, ವೇತನ ಶ್ರೇಣಿ, ಸ್ಯಾಲರಿ, ವಯೋಮಿತಿ, ಏಜ್ ಲಿಮಿಟ್, ಅರ್ಜಿ ಶುಲ್ಕ, ಅಪ್ಲಿಕೇಶನ್ ಫೀಸ್, ಹುದ್ದೆಗಳ ವಿವರ, ಇತರೆ ಎಲ್ಲ ಮಾಹಿತಿಯನ್ನು ತಿಳ್ಕೊಂಡು ಆಮೇಲೆ ನೀವು ಅರ್ಜಿ ಸಲ್ಲಿಸಿ ಅಂತ ಹೇಳಿದ್ದಾರೆ. ನೀವು ಪ್ರತಿ ಸಲ ಹೇಳೋ ರೀತಿಯೇ ಯಾವುದೇ ಒಂದು ಅಪ್ಲಿಕೇಶನ್ ಹಾಕುವಾಗ ಪ್ರತಿಯೊಂದು ಮಾಹಿತಿನೂ ತಿಳ್ಕೊಂಡು ನೋಟಿಫಿಕೇಷನ್ನ ಓದ್ಕೊಂಡು ನೀವು ಆಮೇಲೆ ಜಾಬಿಗೆ ಅಪ್ಲೈ ಮಾಡಿ. ನಾನು ಪ್ರತಿ ವಿಡಿಯೋದಲ್ಲೂ ಕೂಡ PDF ಕೆಳಗೆ ನಾನು ಡಿಸ್ಕ್ರಿಪ್ಷನ್ ಲಿಂಕಲ್ಲಿ ಹಾಕಿರ್ತೀನಿ, ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿರ್ತೀನಿ. ಅದ್ರ ಜೊತೆಗೆ ಇವತ್ತು ಅಪ್ಲೈ ಮಾಡೋ ಲಿಂಕ್ ಕೂಡ ನಾನು ನಿಮಗೆ ಹಾಕಿರ್ತೀನಿ. ಡೈರೆಕ್ಟಲ್ಲಿ ಕ್ಲಿಕ್ ಮಾಡಿಕೊಂಡು ಡೈರೆಕ್ಟ್ ಅಪ್ಲೈ ಮಾಡ್ಕೋಬೋದು. ಒಂದು PDF ಕೂಡ ಅಟ್ಯಾಚ್ ಮಾಡಿರ್ತೀನಿ. ಒಂದು ಸಲ ಚೆಕ್ ಮಾಡಿಕೊಂಡು ಆಮೇಲೆ ನೀವು ಅಪ್ಲೈ ಮಾಡ್ಕೊಳ್ಳಿ. ವಿವರಗಳು ನೋಡ್ತಾ ಹೋಗೋದಾದರೆ, ಇಲಾಖೆ ಹೆಸರು ಭಾರತೀಯ ರೈಲ್ವೆ ನೇಮಕಾತಿ ಮಂಡಳಿ. ಹುದ್ದೆಗಳ ಹೆಸರು ವಿವಿಧ ಹುದ್ದೆಗಳು. ಒಟ್ಟು ಹುದ್ದೆಗಳು 1376. ಅರ್ಜಿ ಸಲ್ಲಿಸುವ ಬಗ್ಗೆ ಆನ್ಲೈನಲ್ಲಿದೆ. ಉದ್ಯೋಗ ಸ್ಥಳ ಭಾರತಾದ್ಯಂತ ಅಂತ ಹೇಳಿದ್ದಾರೆ. ಇದನ್ನು ಕೂಡ ನೋಡ್ಕೊಳ್ಳಿ ಕರೆಕ್ಟಾಗಿ. ವಿವರ ನೋಡಿದ್ವಿ. ಈಗ ಹುದ್ದೆಗಳ ವಿವರ ಅಂದರೆ ಯಾವ್ಯಾವ ಕೆಟಗರಿನಲ್ಲಿ ಅಂದರೆ ಯಾವ್ಯಾವ ಡಿಪಾರ್ಟ್ಮೆಂಟಲ್ಲಿ ಎಷ್ಟೆಷ್ಟಿದೆ ಅಂತ ನೋಡೋದಾದರೆ, ಡಯಟಿಷಿಯನ್ನು 11-7 ಅಂತ ಇದೆ. ಲೆವೆಲ್ 7 5 ಹುದ್ದೆಗಳಿದೆ. ನರ್ಸಿಂಗ್ ಸೂಪರಿಂಟೆಂಡೆಂಟ್ 1713 ಹುದ್ದೆಗಳಿದೆ ಅಂತ ಹೇಳಿದ್ದಾರೆ. ಆಡಿಯೋಲಜಿಸ್ಟ್ ಮತ್ತು ಸ್ಪೀಚ್ ಥೆರಪಿಸ್ಟು 4 ಹುದ್ದೆಗಳು. ಕ್ಲಿನಿಕಲ್ ಸೈಕಾಲಜಿಸ್ಟ್ 4 ಹುದ್ದೆಗಳು. ದಂತ ಸ್ವಚ್ಛತಾ ವಿಜ್ಞಾನಿ 11 ಹುದ್ದೆಗಳು. ಡಯಾಲಿಸಿಸ್ ಟೆಕ್ನಿಷಿಯನ್ 20 ಹುದ್ದೆಗಳು. ಆರೋಗ್ಯ ಮತ್ತು ಮಲೇರಿಯಾ ನಿರೀಕ್ಷಕ ಗ್ರೇಡ್ 3 ಅಂತ ಹೇಳಿದ್ದಾರೆ. ಇದರಲ್ಲಿ 126 ಹುದ್ದೆಗಳು. ಪ್ರಯೋಗಶಾಲೆ ಅಧೀಕ್ಷಕ ಗ್ರೇಡ್ 3, ಇದರಲ್ಲಿ 27 ಹುದ್ದೆಗಳು. ಪರ್ಫ್ಯೂಷನಿಸ್ಟ್ 2 ಹುದ್ದೆಗಳು. ಫಿಸಿಯೋಥೆರಪಿಸ್ಟು ಗ್ರೇಡ್ 2 20 ಹುದ್ದೆಗಳು. ಆಕ್ಯುಪೇಷನಲ್ ಥೆರಪಿಸ್ಟು 2 ಹುದ್ದೆಗಳು. ಕ್ಯಾತ್ ಲ್ಯಾಬೊರೇಟರಿ ಟೆಕ್ನಿಷಿಯನ್ನು 2 ಹುದ್ದೆಗಳು. ಫಾರ್ಮಸಿಸ್ಟು ಎಂಟ್ರಿ ಗ್ರೇಡು 244 ಹುದ್ದೆಗಳು. ಎಕ್ಸ್ರೇ ಟೆಕ್ನಿಷಿಯನ್ನು 86 ಹುದ್ದೆಗಳು. ಭಾಷಣ ಚಿಕಿತ್ಸಕರು 1 ಹುದ್ದೆಗಳು. ಹೃದಯ ತಂತ್ರಜ್ಞ 4 ಹುದ್ದೆಗಳು. ದೃಷ್ಟಿ ಪರೀಕ್ಷಕರು 4 ಹುದ್ದೆಗಳು. ECG ತಂತ್ರಜ್ಞ 13 ಹುದ್ದೆಗಳು. ಪ್ರಯೋಗಶಾಲೆ ಸಹಾಯಕ ಗ್ರೇಡ್ 2 94 ಹುದ್ದೆಗಳು. ಫೀಲ್ಡ್ ವರ್ಕರು 19 ಹುದ್ದೆಗಳು ಅಂತ ಹೇಳಿದ್ದಾರೆ. ಇದು ಬಂದುಬಿಟ್ಟು ನಿಮಗೆ ಹುದ್ದೆಗಳ ವಿವರ, ಅಂದರೆ ಯಾವ್ಯಾವ ಡಿಪಾರ್ಟ್ಮೆಂಟಲ್ಲಿ ಎಷ್ಟೆಷ್ಟಿದೆ ಅಂತ.
ಇದು ಮತ್ತೆ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್, ನೀವು ತುಂಬ ಜನ ಪ್ಯಾರಾಮೆಡಿಕಲ್ ಮಾಡ್ಕೊಂಡಿರೋರು ತುಂಬ ಕಡೆ ಪ್ರೈವೇಟಲ್ಲಿ ವರ್ಕ್ ಮಾಡ್ತಾ ಇರ್ತಾರೆ. ಅವ್ರಿಗೆ ಇದೊಂದು ತುಂಬ ಸುವರ್ಣಾವಕಾಶ. ನಿಮ್ಮ ಕಡೆಯಿಂದ ಅವ್ರಿಗೊಂದು ಮಾಹಿತಿ ತಿಳಿದ್ರೂ ಕೂಡ ತುಂಬ ಹೆಲ್ಪ್ ಆಗುತ್ತೆ. ಎಲ್ರಿಗೂ ಶೇರ್ ಮಾಡಿ. ಅಂದರೆ ಪ್ಯಾರಾಮೆಡಿಕಲಲ್ಲಿ ಮಾಡಿಕೊಂಡು ಯಾರು ಇನ್ನು ಜಾಬಿಗೆ ಅಂತ ನೋಡ್ತಾ ಇರ್ತಾರೆ, ಅವರಿಗೊಂದು ಸುವರ್ಣಾವಕಾಶ ಅಂತಲೇ ಹೇಳ್ಬೋದು. ಆದಷ್ಟು ಶೇರ್ ಮಾಡಿ ಫ್ರೆಂಡ್ಸ್. ವಿದ್ಯಾರ್ಹತೆ ನೋಡೋದಾದರೆ ಪ್ರತಿ ಹುದ್ದೆಗೆ ಸಂಬಂಧಿಸಿದಂತೆ ವ್ಯಾಸಂಗ ಮತ್ತು ಅನುಭವ ವಿವರವನ್ನು ಅಧಿಕೃತ ವೆಬ್ಸೈಟ್ನಲ್ಲಿ ಲಭ್ಯವಿದೆ. PDF ನಾನು ಅಟ್ಯಾಚ್ ಮಾಡಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ, ಅಲ್ಲಿ ಚೆಕ್ ಮಾಡ್ಕೊಳ್ಳಿ. ನಿಮಗೆ ವಿದ್ಯಾರ್ಹತೆ ಪೂರ್ತಿ ಡೀಟೇಲ್ಸು ನಿಮಗೆ ಗೊತ್ತಾಗುತ್ತೆ. ವೇತನ ಶ್ರೇಣಿ ನೋಡೋದಾದರೆ ಲೆವೆಲ್ 2 ಇಂದ 7ರ ತನಕ, ಅಂದರೆ ಸ್ಯಾಲ್ರಿ ಲೆವೆಲ್ 2 ಇಂದ 7ರ ತನಕ 7ನೇ ವೇತನ ಆಯೋಗದ ಪ್ರಕಾರ ಅಂತ ಹೇಳಿದರೆ 19,900ರಿಂದ 44,900 ಅಂತ ಹೇಳಿದರೆ. ಇವುಗಳಿಗೆ ಹೆಚ್ಚುವರಿ ಭತ್ಯೆಗಳು ಸೇರಿರುತ್ತವೆ. ಹೆಚ್ಚುವರಿ ಭತ್ಯೆಗಳು ಕೂಡ ಇದರೊಳಗೇ ಇನ್ಕ್ಲೂಡ್ ಆಗಿರುತ್ತೆ ಅಂತ ಹೇಳಿದ್ದಾರೆ. ಇದು ವೇತನ ಶ್ರೇಣಿ ಆಗಿರುತ್ತೆ. ಮತ್ತು ಅರ್ಜಿ ಶುಲ್ಕ ನೋಡೋದಾದರೆ ಸಾಮಾನ್ಯ ಅಥವಾ OBC ಅಥವಾ EBC ಇವರಿಗೆ 500 ರೂಪಾಯಿ ಅರ್ಜಿ ಶುಲ್ಕ ಇರುತ್ತೆ. SC ST ದೈಹಿಕ ಅಂಗವಿಕಲ, ನಿವೃತ್ತ ಸೇನಾನಿಗಳು, ಮಹಿಳೆಯರು, ಪದವಿ ಪೂರ್ವ ವಿದ್ಯಾರ್ಥಿಗಳು ಇವರಿಗೆ 250 ರೂಪಾಯಿ ಫೀಸ್ ಇರುತ್ತೆ, ಅರ್ಜಿ ಶುಲ್ಕ ಇರುತ್ತೆ. ಫೀ ಪರಿಷ್ಕಾರ ದೊರೆಯಲಿದೆ ಅಂತ ಹೇಳಿದ್ದಾರೆ. ನೋಡಿ, ಅರ್ಜಿ ಶುಲ್ಕ ನೋಡೋದಾದರೆ ಇನ್ನೊಂದು ಸಲ ಸಾಮಾನ್ಯ ಮತ್ತು OBC EBC ಅವರಿಗೆ 500 ರೂಪಾಯಿ ಇರುತ್ತೆ. ಇನ್ನು SC ST ಅಂಗವಿಕಲ, ದೈಹಿಕ ಅಂಗವಿಕಲ, ನಿವೃತ್ತ ಸೇನಾನಿಗಳು, ಮಹಿಳೆಯರು, ಪದವಿ ಪೂರ್ವ ವಿದ್ಯಾರ್ಥಿಗಳಿಗೆ 250 ರೂಪಾಯಿ ಫೀಸ್ ಇರುತ್ತೆ ಅಂತ ಹೇಳಿದ್ದಾರೆ. ನೋಡಿ, ಇದು ಒಂದು ಚಾನ್ಸ್ ಅಂತ ಹೇಳ್ಬೋದು. ಮಹಿಳೆಯರಿಗೂ ಕೂಡ ಇಲ್ಲಿ 250 ಮಾತ್ರ ಹೇಳಿದ್ದಾರೆ. ಅದು ಯಾವ್ದು ಅಭ್ಯರ್ಥಿಗಳಾದ್ರೂ ಮಹಿಳೆಯರಿಗೆ 250ನೇ ಇರುತ್ತೆ. ಅದನ್ನು ನೋಡಿಕೊಂಡು ನೀವು ಅಪ್ಲೈ ಮಾಡ್ಕೊಳ್ಳಿ. ಆಯ್ಕೆ ವಿಧಾನ ನೋಡೋದಾದರೆ ಈ ನೇಮಕಾತಿಯಲ್ಲಿ ಕಂಪ್ಯೂಟರ್ ಆಧಾರಿತ ಪರೀಕ್ಷೆ CBT, ವೈದ್ಯಕೀಯ ಪರೀಕ್ಷೆ ಮತ್ತು ದಾಖಲೆ ಪರಿಶೀಲನೆ ಇರುತ್ತಂತೆ. ಕಂಪ್ಯೂಟರ್ ಆಧಾರಿತ ಪರೀಕ್ಷೆ CBTಯಲ್ಲಿ ಈ ಪರೀಕ್ಷೆಯಲ್ಲಿ ಪ್ರಶ್ನೆಗಳು ನೋಡಿ ಯಾವ್ಯಾವ ಥರ ಇರುತ್ತೆ ಅಂತ ಕೂಡ ನಿಮಗೆ ಡಿವೈಡ್ ಕೊಟ್ಟಿದ್ದಾರೆ. ಈಗ ಫಾರ್ ಎಕ್ಸಾಂಪಲ್ಲು ಇಲ್ಲಿ ಎಷ್ಟು ಮಾರ್ಕ್ಸಿಗೆ ಅಂತ ಕೊಟ್ಟಿಲ್ಲ, ಒಂದು 100 ಮಾರ್ಕ್ಸಿಗೆ ಅಂತಂದರೆ ಸಾಮಾನ್ಯ ಜ್ಞಾನ ಇರುತ್ತೆ, ಅದರಲ್ಲಿ ಸಾಮಾನ್ಯ ವಿಜ್ಞಾನ ಇರುತ್ತೆ, ಸಾಮಾನ್ಯ ಕನ್ನಡ ಇರುತ್ತೆ ಮತ್ತು ಸಂಬಂಧಿಸಿದ ತಾಂತ್ರಿಕ ವಿಜ್ಞಾನ ವಿಷಯಗಳನ್ನು ಒಳಗೊಂಡಿರುತ್ತೆ ಅಂತ ಹೇಳಿದ್ದಾರೆ. ಫಾರ್ ಎಕ್ಸಾಂಪಲ್ ನಾನು 100 ಮಾರ್ಕ್ಸ್ ಅಂತ ಹೇಳಿರೋದು, ಅಲ್ಲಿ 200 ಇರುತ್ತಾ 100 ಇರುತ್ತಾ ಗೊತ್ತಿಲ್ಲ ನನಗೆ. ಈ ಪರೀಕ್ಷೆಯಲ್ಲಿ ಪ್ರಶ್ನೆಗಳು ಸಾಮಾನ್ಯ ಜ್ಞಾನ, ಸಾಮಾನ್ಯ ವಿಜ್ಞಾನ, ಸಾಮಾನ್ಯ ಕನ್ನಡ ಮತ್ತು ಸಂಬಂಧಿಸಿದ ತಾಂತ್ರಿಕ ವಿಷಯಗಳನ್ನು ಒಳಗೊಂಡಿರುತ್ತೆ ಅಂತ ಹೇಳಿದ್ದಾರೆ. ನಿಮಗೆ ಅಲ್ಲಿ PDF ನೋಡಿದ್ರೆ ನಿಮಗೆ ಎಷ್ಟು ಮಾರ್ಕ್ಸಿಗೆ ಅಂತಲೂ ಕೂಡ ಮೆನ್ಷನ್ ಮಾಡಿರ್ತಾರೆ ಆಲ್ಮೋಸ್ಟು. ವೈದ್ಯಕೀಯ ಪರೀಕ್ಷೆ ಯಾವ ಥರ ಇರುತ್ತೆ ಅಂದರೆ, ನೀವು ಕಂಪ್ಯೂಟರ್ ಆಧಾರಿತ ಪರೀಕ್ಷೆ ಆಯ್ಕೆಯಾದ ಅಭ್ಯರ್ಥಿಗಳು ದೃಷ್ಟಿ, ಶ್ರವಣ ಮತ್ತು ಇತರ ಶಾರೀರಿಕ ಸಾಮರ್ಥ್ಯ ಪರೀಕ್ಷೆಯನ್ನು ಹಸ್ತಾಂತರಿಸಬೇಕಾಗುತ್ತದೆ ಅಂತ ಹೇಳಿದ್ದಾರೆ. ಕಂಪ್ಯೂಟರ್ ಆಧಾರಿತ ಪರೀಕ್ಷೆ ನೀವು ಮುಗಿಸಿದ ಮೇಲೆ ವೈದ್ಯಕೀಯ ಪರೀಕ್ಷೆಯಲ್ಲಿ ಕಣ್ಣಿಂದು ಮತ್ತು ಕಿವಿದು ಮತ್ತು ಇತರ ಶಾರೀರಿಕ ದೈಹಿಕ ಪರೀಕ್ಷೆಗಳನ್ನು ಸಾಮರ್ಥ್ಯ ಪರೀಕ್ಷೆಯನ್ನು ಹಸ್ತಾಂತರಿಸಬೇಕಾಗುತ್ತೆ ಅಂತ ಹೇಳಿದ್ದಾರೆ. ನೀವು ಕಂಪ್ಯೂಟರ್ ಆಧಾರಿತ ಪರೀಕ್ಷೆ ಕಂಪ್ಲೀಟ್ ಮಾಡಿದ್ಮೇಲೆ, ವೈದ್ಯಕೀಯ ಪರೀಕ್ಷೆಯನ್ನು ಕಂಪ್ಲೀಟ್ ಮಾಡಿದ್ಮೇಲೆ ನಿಮಗೆ ನೆಕ್ಸ್ಟು ಅವೆರಡರಲ್ಲೂ ಪಾಸಾದರೆ ಇದ್ದರೆ ದಾಖಲೆ ಪರಿಶೀಲನೆ ಇರುತ್ತೆ. ದಾಖಲೆ ಪರಿಶೀಲನೆಯಲ್ಲಿ ಎಲ್ಲ ವೈದ್ಯಕೀಯ ಪರೀಕ್ಷೆ ಪಾಸಾದ ನಂತರ ಅಭ್ಯರ್ಥಿಗಳ ಎಲ್ಲ ಅಂಕಪಟ್ಟಿಗಳು ಮತ್ತು ಪ್ರಮಾಣ ಪತ್ರಗಳ ಪರಿಶೀಲನೆ ನಡೆಯುತ್ತಂತೆ. ಎಲ್ಲ ವೈದ್ಯಕೀಯ ಪರೀಕ್ಷೆ ಅದು ಮುಗಿದ್ಮೇಲೆ, ಅದರಲ್ಲೂ ಪಾಸಾದಮೇಲೆ ನಿಮ್ಮದೇನು 10th ತಗೋಬೋದು ಮೋಸ್ಟ್ಲಿ ಅಂಕಪಟ್ಟಿಗಳು. 10th ಮತ್ತು ಪ್ಯಾರಾಮೆಡಿಕಲಿಗೆ ಏನು ಸಂಬಂಧಪಟ್ಟಿರುತ್ತೆ ಅವನ್ನೆಲ್ಲ ತಗೊಂಡಿರ್ತಾರೆ ಮತ್ತು ಪ್ರಮಾಣ ಪತ್ರಗಳನ್ನು ಪರಿಶೀಲನೆ ಮಾಡ್ತಾರಂತೆ. ಪ್ರಮುಖ ದಿನಾಂಕಗಳು ನೋಡೋದಾದರೆ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ಇನ್ನು ಆಗಸ್ಟ್ 17ಕ್ಕಿದೆ. ಡೇಟ್ ಇನ್ನು ಇವತ್ತು 8 ಇದೆ. ಆಗಸ್ಟ್ 17ಕ್ಕೆ ಅಂತಂದರೆ ನೀವು ಜಸ್ಟ್ ನೋಟಿಫಿಕೇಷನ್ನ ನೋಡಿಕೊಂಡು ನೀವೆಲ್ಲ ಚೆಕ್ ಮಾಡಿಕೊಂಡು ನೀವು ಅಪ್ಲಿಕೇಶನಿಗೆ ಏನೇನು ಬೇಕೋ ಅವನ್ನೆಲ್ಲ ತಯಾರಿ ಮಾಡ್ಕೊಂಡು ಇಟ್ಕೊಳ್ಳಿ. ಆಗಸ್ಟ್ 17ರಿಂದ ಸ್ಟಾರ್ಟ್ ಆಗುತ್ತೆ. ಕೊನೆಯ ದಿನಾಂಕ ಬಂದುಬಿಟ್ಟು ಸೆಪ್ಟೆಂಬರ್ 16, 2024ಕ್ಕೆ ಕೊನೆಯ ದಿನ ಇರುತ್ತೆ. ನೋಟಿಫಿಕೇಷನ್ ಲಿಂಕು ನಾನು ಅಂದರೆ PDF ಲಿಂಕು ನಾನು ಕೊಟ್ಟಿರ್ತೀನಿ ಕೆಳಗೆ, ಮತ್ತು ಅರ್ಜಿ ಸಲ್ಲಿಸಲು ಅದನ್ನು ಕೂಡ ನಿಮಗೆ ಕೆಳಗೆ ಡಿಸ್ಕ್ರಿಪ್ಷನಲ್ಲಿ ಬಾಕ್ಸಲ್ಲಿ ಹಾಕಿರ್ತೀನಿ. ಈ ಥರ ಸುವರ್ಣಾವಕಾಶವನ್ನು ಸದುಪಯೋಗಪಡಿಸ್ಕೊಳ್ಳಿ. ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಲ್ಲಿ ನಿಮ್ಮ ಅಕ್ಕ ತಂಗಿರೇ ಆಗಲಿ, ಅಣ್ಣ ತಮ್ಮಗಳೇ ಆಗಲಿ ಪ್ಯಾರಾಮೆಡಿಕಲ್ ಮಾಡ್ಕೊಂಡಿರೋರಿಗೆ
ಕೆಲವ್ರು ವಿಡಿಯೋ ನೋಡಿರ್ತಾರೆ, ಕೆಲವ್ರು ವಿಡಿಯೋ ನೋಡಿರಲ್ಲ. ನಮ್ಮದೇ ಆಗಲಿ ಬೇರೆಯವ್ರದ್ದೇ ಆಗಲಿ, ಅಥವಾ ಈ ಆನ್ಲೈನ್ ನೋಟಿಫಿಕೇಷನ್ನು ಕೆಲವ್ರು ಚೆಕ್ ಮಾಡಿರ್ತಾರೆ, ಕೆಲವ್ರು ಚೆಕ್ ಮಾಡಿರಲ್ಲ. ಸೈಬರ್ ಸೆಂಟರ್ಗಳಿಗೆ ಹೋಗಿ ಕೆಲವರು ಹುಡುಕ್ಕೊಳೋದು ಇಲ್ಲ. ಯಾವುದೋ ಈಗ ಪ್ರೈವೇಟ್ ಜಾಬಲ್ಲಿ ಇದ್ದೀವಿ ಅಂತಂದರೆ ಅವ್ರದ್ದೇ ಟೆನ್ಷನಲ್ಲಿರ್ತಾರೆ. ನೀವು ಅವರಿಗೆ ಒಂದು ಇನ್ಫಾರ್ಮೇಷನ್ ಕೊಡೋದ್ರ ಮೂಲಕ ನಿಮಗೂ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ, ನಾವು ಹೇಳಿದ್ವಿ ಅಂತ. ಅವರಿಗೂ ನಿಮಗೆ ಹೇಳಿದ್ರಲ್ಲ ಅನ್ನೋದೊಂದು ಇದಿರುತ್ತೆ. ಆದಷ್ಟು ಎಲ್ರಿಗೂ ಶೇರ್ ಮಾಡ್ಕೊಳ್ಳಿ. ಇದೊಂದು ಅವಕಾಶನ ಎಲ್ಲರೂ ಸದುಪಯೋಗಪಡಿಸ್ಕೊಳ್ಳಿ. ಅಪ್ಲೈ ಮಾಡೋರು ಎಲ್ರಿಗೂ ಧನ್ಯವಾದಗಳು. ಆಲ್ ದಿ ಬೆಸ್ಟ್. ಧನ್ಯವಾದಗಳು. ಥ್ಯಾಂಕ್ ಯು.